ಇದು ಮೈಸೂರು ವಿಜಯನಗರ 3ನೇ ಹಂತ. ನಾನು ಸುಪ್ರೀತನಂತ ಸ್ವಾಮಿ. ನೀವು ನೋಡ್ತಾ ಇರುವಂತಹ ಮನೆ 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂಥದ್ದು 4 ಬೆಡ್ರೂಮ್ ಇರುವಂತಹ ಮನೆ. ಮೈಸೂರು ವಿಜಯನಗರ 3ನೇ ಹಂತ ಅಂದ ತಕ್ಷಣ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಕೇಳ್ತೀರಿ. ಮೈಸೂರು ಮಧ್ಯ ಭಾಗದ ನನ್ನ ಪ್ಯಾಲೇಸ್ನ ಸಿಟಿ ಸೆಂಟರ್ ಅಥವಾ ಅರಸು ರೋಡ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದೆ. ಅಲ್ಲಿಂದ ಇಲ್ಲಿಗೆ ಅಬೌಟ್ 6 ಕಿಲೋಮೀಟರ್ ಇರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲಾಟ್ ಆಗಿರುವಂತಹ ಸೈಟ್, ಅಂದರೆ ಗೌರ್ಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ, 13-14 ಕಾಲಮ್ಗಳನ್ನ ಹಾಕಿ ಸ್ವಂತಕ್ಕೆ. ಇಟ್ ಇಸ್ ಡನ್ ಫಾರ್ ದರ್ ಓನ್ ಯೂಸ್. ಇದನ್ನು ಮಾರುವ ಯಾವುದೇ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆ ಅಲ್ಲ. ಇವರು ಸ್ವಂತ ಪರ್ಪಸ್ ಅದರ ಓನ್ ಪರ್ಪಸ್ ಕಟ್ಟಿರುವಂತಹ ಮನೆ. ಒಂದು ಇನೋವಾ ಅಥವಾ ಫಾರ್ಚುನರ್ನ ಇಲ್ಲಿ ಒಳಗೆ ನಿಲ್ಲಿಸಬಹುದು. ಇದೇನು ಅಂತಂದರೆ ನೋಡಿ, ಇದು ಏನು ನಿಮಗೆ ಕಾಣಿಸ್ತಾ ಇದೆ, ಇದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಮಾಡಿರುವಂಥದ್ದು. ಅಬೌಟ್ 6,000 to 8,000 ಕೆಪಾಸಿಟಿ, ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇರುವಂತಹದ್ದು. ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಈಗಾಗಲೇ ಭಾಳಷ್ಟು ಯೂಸಲ್ಲಿದೆ. ಸೊ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಈ ಡೋರ್ ಆ್ಯಂಡ್ ಬ್ಯಾಕ್ ಡೋರ್ ಆ್ಯಂಡ್ ಲಾಸ್ಟ್ ಡೋರ್ ಮಾತ್ರ ಟೀಕಲ್ಲಿ ಮಾಡಿರುವಂಥದ್ದು. ರೆಸ್ಟ್ ಆಫ್ ಆಲ್ ದಿ ಡೋರ್ಸ್ ಆ್ಯಂಡ್ ವಿಂಡೋಸ್, ಫ್ರೇಮ್, ಶಟರ್ಸ್ ಎಲ್ಲವೂ ನೀಮ್ ವುಡ್ ಯೂಸ್ ಮಾಡಿರುವಂತಹ ಮನೆ. ನಾನು ಈಗಾಗಲೇ ಹೇಳಿದಂತೆ ದಿಸ್ ಹೌಸ್ ಇಸ್ ಅಬೌಟ್ 2,400 ಸ್ಕ್ವೇರ್ ಫೀಟ್. ನಾನು ಇವಾಗ ಮನೆ ಎಂಟರ್ ಆಗಿದ್ದು ನಾರ್ತಿಂದ. ನಾರ್ತ್ ಫೇಸಿಂಗ್ ಎಂಟ್ರೆನ್ಸ್ ವಾಸ್ತು ಅನುಗುಣವಾಗಿ ಕಟ್ಟಿದ್ದಾರೆ. ನಾನು ಇವಾಗ ತೋರಿಸ್ತೀನಿ ವಾಸ್ತು ಯಾವ ಥರ ಇದೆ ಈ ಮನೆಯಲ್ಲಿ ಅಂತ. ಸೊ ಕಿಚನ್ ಏರಿಯಾ ತೋರಿಸ್ತೀನಿ. ಇವಾಗ ನಾರ್ತಿಂದ ಎಂಟರ್ ಆದೆ, ನಾನು ಹಾಲಲ್ಲಿ ಇದ್ದೀನಿ. ಅದು ಲಿವಿಂಗ್ ಸ್ಪೇಸ್. ಪ್ರೊಫೈಲ್ ಲೈಟಿಂಗ್, ಫಾಲ್ ಸೀಲಿಂಗ್ನ ಮಾಡಿದ್ದಾರೆ. ನಿಮಗೆ ಗೊತ್ತಾಗಲ್ಲ ಇದು ಫಾಲ್ ಸೀಲಿಂಗ್ ಅಂತ, ಯಾಕಂದರೆ ಫಾಲ್ ಸೀಲಿಂಗ್ ದೇ ಡನ್ ಇಟ್ ಅಂಡ್ ಸಚ್ ಎ ವೇ ದಟ್ ಸೀಲಿಂಗ್ ಈಗ ಆಲ್ಮೋಸ್ಟ್ ಕನ್ಸೀಲ್ಡ್ ಆಗಿದೆ. ಫಾಲ್ ಸೀಲಿಂಗು ಡ್ರಾಪ್ ಡೌನ್ ಮಾಡಿಲ್ಲ. ಇದೆಲ್ಲ ನೀವೇನು ಫ್ಯಾನ್ಗಳು ನೋಡ್ತಿದ್ರ ಎಲ್ಲದು ಅಷ್ಟೇ ಆಲ್ಟಮ್ ಗೋಲ್ಡ್ ಫ್ಯಾನ್ ಹಾಕಿರುವಂಥದ್ದು. ಓಕೆ, ದಿಸ್ ಇಸ್ ದಿ ಪೂಜಾ ರೂಮ್ ಫೇಸಿಂಗ್ ವೆಸ್ಟ್. ನೋಡ್ಬೋದು ಪೂಜಾ ರೂಮ್ಗೆ ಇವರು ತಾರ್ಸಿಗೆ ಟಚ್ ಆಗಿದ್ರಂತ ಕಟ್ ಮಾಡಿದ್ದಾರೆ, ಗೋಪುರ ಮಾಡಿ. ಒಳಗೆ ಕೂತು ಒಬ್ಬರು ಪೂಜೆ ಮಾಡುವಷ್ಟು ಜಾಗ ಇದೆ. ಈ ಡೋರ್ನು ಅಷ್ಟೇ ದೇ ಯೂಸ್ಡ್ ಟೀಕ್ ಡೋರ್ ಫಾರ್ ದಿಸ್. ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. CCTV ಕ್ಯಾಮ್ರಾ ಮತ್ತು DTHಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇದ್ರ ಹಿಂಭಾಗದಲ್ಲಿ ಏನು ಲೈಟ್ ಗ್ಲೋ ಆಗ್ತಿದೆ ಇದೆಲ್ಲ ಪ್ರೊಫೈಲ್ ಲೈಟಿಂಗ್ಗಳು. ಫಾಲ್ ಸೀಲಿಂಗ್ಗಳಿಗೂ ಅಷ್ಟೇ ನಾನು 2-3 ಕಡೆ ತೋರಿಸ್ತೀನಿ. ಎಲ್ಲವೂ ದೇ ಹ್ಯಾವ್ ಡನ್ ದಿ ಪ್ರೊಫೈಲ್ ಲೈಟಿಂಗ್ ಫಾರ್ ದಿಸ್. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಾನು ಡೈನಿಂಗ್ ಏರಿಯಾ ತೋರಿಸ್ತೀನಿ. ದಿಸ್ ದ ಕಿಚನ್ ಏರಿಯಾ. ಗ್ರನೈಟ್ ಟಾಪ್ ಹಾಕಿದ್ದಾರೆ. ಮಾಡ್ಯುಲರ್ ಟೈಪ್ ಕಿಚನ್ನ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಯಾವುದು ನಿಮಗೆ ಕ್ವಾಲಿಟಿ ವೈಸ್ ದೇ ಹ್ಯಾವ್ ನಾಟ್ ಕಾಂಪ್ರಮೈಸ್ಡ್. ಯಾಕೆಂದರೆ ಈಗಾಗಲೇ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ದಿಸ್ ವಾಸ್ ಡನ್ ಫಾರ್ ದರ್ ಓನ್ ಪರ್ಪಸ್. ಇಂದ ಮಾರಬೇಕು ಅನ್ನೋ ಯಾವುದೇ ಉದ್ದೇಶದಲ್ಲಿ ಕಟ್ಟಿರುವಂಥದ್ದಲ್ಲ. ದಿಸ್ ಇಸ್ ನಾಟ್ ಬಿಲ್ಟ್ ಆರ್ ದಿಸ್ ಪ್ಲಾನ್ ವಾಸ್ ನೆವರ್ ಡನ್ ಫಾರ್ ಅ ಇಂಟೆನ್ಷನ್ ಆಫ್ ಸೇಲ್. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಇದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿದ್ದಾರೆ. ದಿಸ್ ಇಸ್ ದ ಬ್ರೇಕ್ಫಾಸ್ಟ್ ಕೌಂಟರ್. ಇಲ್ಲೊಂದು ಹೈರೈನ್ ಕಿಚನ್ ಚೇರ್ ಹಾಕೊಂಡು ನೀವು ಇಲ್ಲೇ ಇದನ್ನ ಬ್ರೇಕ್ಫಾಸ್ಟ್ ಕೌಂಟರ್ ಕನ್ವರ್ಟ್ ಮಾಡ್ಬೋದು. ಬೇಡ ಅಂದಲ್ಲಿ ಯು ಕ್ಯಾನ್ ಹ್ಯಾವ್ ಯುವರ್ ಡೈನಿಂಗ್ ಸೆಟಪ್, ಡೈನಿಂಗ್ ಏರಿಯಾ ಸೆಟಪ್ ಇಲ್ಲಿ ಮಾಡ್ಕೋಬಹುದು. ನಾನು ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ, ಬನ್ನಿ. ನನಗೆ ಹೇಳದ್ನಲ್ಲ, ಇದು ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ. ಕಾರ್ಪೊರೇಷನ್ ಅಥವಾ ಗೌರ್ಮೆಂಟ್ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ ಅಂದ್ರೂ ಸಹ ಇವರು ಇದಕ್ಕೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ. ನೀವು ಇದನ್ನು ಯೂಸ್ ಮಾಡದೇ ಇದ್ರೂ ನಿಮಗೆ ತೊಂದರೆ ಇಲ್ಲ. ಅಬೌಟ್ 10,000 ಲೀಟರ್ಸ್ ಸಂಪ್ ಇದೆ. ನೀವು ವಾಷಿಂಗ್ ಮಿಷಿನ್ ಪಾಯಿಂಟ್ ಅಥವಾ ಡಿಶ್ ವಾಷರ್ನ ಇಟ್ಕೋಬೇಕು ಮನೆ ಒಳಗೆ ಅಕಾಮಿಡೇಟ್ ಎಲ್ಲಿ ಮಾಡೋದಂದ್ರೆ ನೋಡಿ ಇಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ವೆರಿ ಸ್ಪೇಷಿಯಸ್. ಅಬೌಟ್ 5.5 ಫೀಟ್ ಇದೆ. ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಅದಕ್ಕೆ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲೂ ಕೊಟ್ಟಿದ್ದಾರೆ, 2 ಇನ್ಲೆಟ್ 2 ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಡಿಶ್ ವಾಷರ್ ನಾವು ಇಟ್ಕೋಬೇಕು ಅಂದ್ರೆ ಇಲ್ಲೇನೆ ಡಿಶ್ ವಾಷರ್ ಸಹ ಇಟ್ಕೋಬೋದು. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. 10,000 ಲೀಟರ್ ಸಂಪ್ ಇದೆ. 1,000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇದೆ. ದಿಸ್ ಇಸ್ ದಿ UPS ಪಾಯಿಂಟ್. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ದಿಸ್ ಇಸ್ ದಿ UPS ಪಾಯಿಂಟು. ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ ಪಕ್ಕದಲ್ಲಿರೋದ್ರಿಂದ ಹ್ಯಾಂಡ್ ವಾಶ್ ಇಲ್ಲಿ ಕೊಟ್ಟಿದ್ದಾರೆ. ಗ್ರನೈಟ್ ಟಾಪ್ ಮೇಲೆ ಹ್ಯಾಂಡ್ ವಾಶ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇದು ಗ್ರನೈಟ್ ಟಾಪ್ ಇದೆ, ಅದ್ರ ಮೇಲೆ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಸಿಂಗಲ್ ಪೀಸ್ ಹ್ಯಾಂಡ್ ವಾಶು. ಮಿರರ್ ಹಾಕೊಳ್ಳಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. UPS ಏರಿಯಾ. ಗ್ರೌಂಡ್ ಫ್ಲೋರ್ ಇರುವಂತಹ ಬಾತ್ರೂಮ್ ಇದು. 2 ಕಡೆಗೂ ಓಪನ್ ಆಗೋ ಥರ ಮಾಡಿದ್ದಾರೆ. ನಾನು ತೋರಿಸ್ತೀನಿ ಒಮ್ಮೆ. ಓಕೆ, ಈಗ ಐ ವಿಲ್ ಶೋ ಯು ದಿ ರೂಮ್ ನಂಬರ್ 1. ಇದು ರೂಮ್ ನಂಬರ್ 1. ಇದಕ್ಕೆ ಆಪರೇಷನಲ್ ಬಾತ್ರೂಮ್ ಯಾವ ಥರ ಮಾಡಿದ್ದಾರೆ ಅಂತಂದರೆ 2 ಕಡೆಯಿಂದನೂ ಎಂಟ್ರ್ ಆಗ್ಬೋದು. ಇದು ಒಂದು ರೂಮ್ ನಂಬರ್ 1 ಇದು. ಇದಕ್ಕೆ ಎಂಟ್ರಿ ಆ ಕಡೆ ಲಿವಿಂಗ್ ಏರಿಯಾಯಿಂದನೂ ಎಂಟ್ರಿ ಕೊಟ್ಟಿದ್ದಾರೆ, ರೂಮಿಂದನೂ ಎಂಟ್ರಿ ಕೊಟ್ಟಿದ್ದಾರೆ. ಬೇಕಾದ್ರೆ 2 ಕಡೆಯಿಂದನೂ ಓಡಾಡ್ಕೋಬಹುದು. ಫ್ಯಾನ್ ಸೆಟಪ್ ಆಗಿದೆ ಇಲ್ಲಿ. ತಿರ್ಗಾ ನೀವು ಮಾಡ್ಕೊಳ್ಳುವಂತಹ ಪ್ರಮೇಯ ಇಲ್ಲ. ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಟೂರ್ ಆಫ್ ದಿ ಗ್ರೌಂಡ್ ಫ್ಲೋರ್ ಪೋರ್ಷನ್. ನಾನು ಗ್ರೌಂಡ್ ಫ್ಲೋರ್ ಪೋರ್ಷನ್ನ ಕವರ್ ಮಾಡಿದ್ದೀನಿ. ನೌ ಐ ವಿಲ್ ಶೋ ಯು ದಿ
ಫಸ್ಟ್ ಫ್ಲೋರ್ 3 ಬೆಡ್ರೂಮ್ನ ನಾನು ತೋರಿಸ್ತೀನಿ ಬನ್ನಿ. ಈಗ ನಾನು ಫಸ್ಟ್ ಫ್ಲೋರ್ಲಿದ್ದೀನಿ. ನೀವು ನೋಡ್ಬೋದು ಸ್ಕೈಲಿಟ್ ಅಂತ ಏನು ಹೇಳ್ತೀವಿ, ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಎಂಟರ್ ಆಗಲಿ ಅಂತ ಮೇಲ್ಗಡೆ ತಾರ್ಸಿನ ಕವರ್ ಮಾಡಿಲ್ಲ, ಗ್ಲಾಸ್ ಹಾಕಿ ಮತ್ತು ರಾಡ್ಗಳನ್ನ ಹಾಕಿ ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಏನು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಇಲ್ಲಿ ಯಾವುದೇ ಥರ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಬಿಲ್ಡರ್ ಅಥವಾ ಮನೆ ಕಟ್ಟಿರುವಂತಹ ಮಾಲೀಕರು ಏನಿದ್ದಾರೆ, ಇವ್ರು ಏನು ಲೈಟಿಂಗ್ನ ಮನೇಲಿ ಮಾಡಿದ್ದಾರೆ ಆ ಲೈಟಿಂಗ್ನ ಮಾತ್ರ ಯೂಸ್ ಮಾಡಿ ಮಾಡ್ತಾ ಇರುವಂತಹ ವಿಡಿಯೋ ಇದು. 1, 2 and 3 3 ರೂಮ್ಗಳನ್ನು ನಾನು ತೋರಿಸ್ತೀನಿ. ದಿಸ್ ಇಸ್ ರೂಮ್ ನಂಬರ್ 2 ವಿಚ್ ಹ್ಯಾಸ್ ಅ ಅಟ್ಯಾಚ್ ಬಾತ್ರೂಮ್ ವಿತ್ ದಿ ಬಾಲ್ಕನಿ ಏರಿಯಾ. ಸೊ ಐ ಆಮ್ ಕನ್ಸಿಡರಿಂಗ್ ದಿಸ್ ಆಸ್ ಎ ಮಾಸ್ಟರ್ ಬೆಡ್ರೂಮ್. ಬಟ್ ಇನ್ನೊಂದು ರೂಮು ತೋರಿಸ್ತೀನಿ, ಅದು ಅಷ್ಟೇ ಭಾಳಷ್ಟು ದೊಡ್ಡದಾಗಿದೆ, ವಿಚ್ ಕಮ್ಸ್ ವಿತ್ ಬಿಗರ್ ಸೈಜ್ ಬಾಲ್ಕನಿ. ನೀವು 3 ರಿಂದ 4 ಜನ ಇಲ್ಲಿ ಆರಾಮಾಗಿ ನೀವು ಚೇರ್ ಹಾಕೊಂಡು ಕೂತ್ಕೋಬಹುದು. ಕಿಂಗ್ ಸೈಜ್ ಬೆಡ್ನ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ದಿಸ್ ಕಮ್ಸ್ ವಿತ್ ದಿ ವೆರಿ ಹ್ಯೂಜ್ ಬಾತ್ರೂಮ್ ಸ್ಪೇಸ್. ನೀವು ನೋಡ್ಬೋದು, ವೆರಿ ಹ್ಯೂಜ್ ಬಾತ್ರೂಮ್ ಸ್ಪೇಸ್. ಬಾತ್ರೂಮಲ್ಲೂ ಸಹ ಇನ್ಯಾವುದೇ ತರಹದ ನಿಮಗೆ ಮಾಡ್ಕೊಳ್ಳುವಂಥ ಪೆಂಡಿಂಗ್ ವರ್ಕ್ ಇಲ್ಲ. ಆಂಟಿಸ್ಗೆ ಟೈಲ್ಸ್ ಹಾಕಿದ್ದಾರೆ. ಓಕೆ, ನಿಮಗೆ ಟೈಲ್ಸ್ಗಳು ಇಲ್ಲೂ ಸಹ ಕೊಟ್ಟಿದ್ದಾರೆ, ಮಿಕ್ಸರ್ಗಳು ಕೊಟ್ಟಿದ್ದಾರೆ, ವಾಟರ್ ಶವರ್ಗೆ ಏನು ಫೆಸಿಲಿಟೀಸ್ ಬೇಕು ಎಲ್ಲವೂ ಫೆಸಿಲಿಟೇಟ್ ಮಾಡಿದ್ದಾರೆ. ಸಿಂಗಲ್ ಪೀಸ್ ಕಮೋಡ್ ಇದೆ, ಟವಲ್ ರಾಡ್ ಕೊಟ್ಟಿದ್ದಾರೆ, ಸಿಂಕ್ ಇದೆ, ಸಿಂಕ್ ಪಕ್ಕದಲ್ಲಿ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಈಗಾಗಲೇ ಹಾಕಿದ್ದಾರೆ, ಎ ಸಿ ಪಾಯಿಂಟ್ ನೀವು ನೋಡ್ಬೋದು, ಎ ಸಿ ಪಾಯಿಂಟ್ ಸಹ ಮಾಡಿಬಿಟ್ಟಿದ್ದಾರೆ. ನೀವು ಬೇಕಾದಲ್ಲಿ ಎ ಸಿನ ಅಳವಡಿಸ್ಕೊಳ್ಳಿಕ್ಕೆ ಏನೇ ಥರದ ತೊಂದರೆ ಇಲ್ಲ. ಯು ಕ್ಯಾನ್ ಜಸ್ಟ್ ಪ್ಲಗ್ ಅಂಡ್ ಪ್ಲೇ. ಇದು ರೂಮ್ ನಂಬರ್ 3 ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್ ಅಂಡ್ ದಿ ವಾರ್ಡ್ರೋಬ್. ಇಲ್ಲೂ ಸಹ ಅಷ್ಟೇ, ಕಂಟಿನ್ಯೂಯಿಂಗ್ ವಿತ್ ದ ಕ್ಲಾಸ್ ಅಂಡ್ ದಿ ಸ್ಟೈಲ್ ಅಂಡ್ ದಿ ಮೆಟೀರಿಯಲ್ ಯೂಸೇಜ್ ಬಹಳ ಚೆನ್ನಾಗಿದೆ. ಎಲ್ಲೂ ಸಹ ನಿಮಗೆ ಮೆಟೀರಿಯಲಲ್ಲಿ ಕೆಳಗೊಂಥರ ಇದೆ, ಮೇಲೊಂಥರ ಇದೆ ಅನ್ನೋ ಥರ ತೊಂದರೆಗಳಿಲ್ಲ. ನೋಡಿ, ವಾರ್ಡ್ರೋಬ್ಗಳಷ್ಟೇ ತುಂಬ ನೀಟಾಗಿ ಎಲಿಗೆಂಟ್ ವೈಟ್ ಆ್ಯಂಡ್ ಪಿಂಕ್ ಯೂಸ್ ಮಾಡಿದ್ದಾರೆ ಇಲ್ಲಿ. Again, they have continued with the same vitrified which I have seen at the ground floor. SS railings ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಕ್ವಾಲಿಟಿ SS railing with tempered glass ಇದೆ. ದಿಸ್ ಒನ್ ಆಫ್ ದೋಸ್ ಕಾನ್ಸೆಪ್ಟ್. ಯಾಕಂದರೆ ಮನೆಗೆ ಗಾಳಿ ಮತ್ತು ಬೆಳಕು ಬಹಳ ಪ್ರಾಮುಖ್ಯತೆ ಕೊಡುತ್ತೆ. ನೀವು ಲಿವಿಂಗ್ ಸ್ಪೇಸ್ನ ಜಾಸ್ತಿ ಕ್ರಿಯೇಟ್ ಮಾಡ್ಕೋತಾ ಹೋದಾಗ ಅಂದರೆ ಮನೆ ಸಾಮಾನಿಲ್ಲ, ಇವಾಗ ಲೈಕ್ ಬೆಡ್ ಇಲ್ಲ ಅಥವಾ ನಿಮಗೆ ಇನ್ನೂ ಮನೇಲಿ ಬೇರೆ ಸಾಮಾನುಗಳು ಇಟ್ಟಿಲ್ದಿರೋದ್ರಿಂದ ನಿಮ್ಗೆ ಇದು ಸ್ಪೇಷಿಯಸ್ ಆಗಿ ಕಾಣುತ್ತೆ. ಇಟ್ಟಾಗ ನಿಮಗೆ ಸ್ವಲ್ಪ ಚಿಕ್ಕದಾಗತ್ತೆ. ಅದಕ್ಕೆ ಗಾಳಿ ಮತ್ತು ಬೆಳಕು ಬಹಳಷ್ಟು ಪ್ರಾಮುಖ್ಯತೆನ ಕೊಡಬೇಕಾಗುತ್ತೆ ವೆಲ್ ಡಿಸೈನಿಂಗ್ ದ ಹೌಸ್. ಇದು ರೂಮ್ ನಂಬರ್ 4 ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್ ವಿತ್ ಅ ವಾರ್ಡ್ರೋಬ್ ಅಂಡ್ ದಿ ಸಿಟ್ಟಿಂಗ್ ಏರಿಯಾ. ಇದು ನೋಡಿ ವಾರ್ಡ್ರೋಬ್. ಅಗೇನ್ ದೇ ಹ್ಯಾವ್ ಕಂಟಿನ್ಯೂಡ್ ವೈಟ್ ಅಂಡ್ ಬ್ಲೂ ಮಾಡಿದ್ದಾರೆ ಇಲ್ಲಿ ಕಾನ್ಸೆಪ್ಟು. ಅಲ್ಲಿ ನಾನು ವೈಟ್ ಅಂಡ್ ಪಿಂಕ್ ತೋರಿಸಿದ್ದೆ. ಪ್ಲಸ್ ಒನ್ ಆಫ್ ದಿ ವೆರಿ ಯೂನಿಕ್ ಥಿಂಗ್ಸ್, ಇಲ್ಲಿ ಕೂರ್ಲಿಕ್ಕೆ ಬಹಳ ಚೆನ್ನಾಗಿರುವಂಥ ಜಾಗ. ಐ ಆಮ್ ಶೋಯಿಂಗ್ ಯು ದಿ ಬಾತ್ರೂಮ್ ನಂಬರ್ 4. ನಾನು ಕೆಳಗೆ ಒಂದು ಬಾತ್ರೂಮ್ ತೋರಿಸಿದೆ, 3 ರೂಮ್ಗಳದ್ದು 3 ಅಟ್ಯಾಚ್ ಬಾತ್ರೂಮ್ ವಿಚ್ ಅಗೇನ್ ಕಮ್ಸ್ ವಿತ್ ಸಿಂಗಲ್ ಪೀಸ್ ಕಮೋಡ್ ಇದೆ, ಮಿಕ್ಸರ್ಗಳು, ವಾಟರ್ ಫಿಕ್ಸ್ಚರ್ಸ್ ಏನು ನಮಗೆ ಬೇಕಾಗುತ್ತೆ ಎಲ್ಲ ವಾಟರ್ ಫಿಕ್ಸ್ಚರ್ಸ್ನ ಮಾಡಿದರೆ. ಕಿಂಗ್ ಸೈಜ್ ಬೆಡ್ನ ಹಾಕೋಬಹುದು. 24 ಚದರ ಇರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಇದು, ಸೇಲ್ಗಿದೆ. ಇದು ಮೈಸೂರು ವಿಜಯನಗರ 3ನೇ ಹಂತ. ದಿಸ್ ಇಸ್ ವಿಜಯನಗರ 3rd ಸ್ಟೇಜ್. ಓಕೆ, ರಿಂಗ್ ರೋಡ್ ಒಳಗಿರುವಂಥದ್ದು. ಬಹಳ ಜನ ಕೇಳ್ತಾರೆ ವಿಜಯನಗರ 3ನೇ ಹಂತ ರಿಂಗ್ ರೋಡ್ ಆಚೆ ಇದೆಯಾ ಒಳಗಿದೆಯಾ ಅಂತ. ವಿಜಯನಗರ ಇದು 3ನೇ ಹಂತ ರಿಂಗ್ ರೋಡ್ ಒಳಗಿರುವಂಥದ್ದು. ಸಪ್ತಮಾಂತ್ರಿಕ ದೇವಸ್ಥಾನ ಲ್ಯಾಂಡ್ ಮಾರ್ಕ್ ಇಲ್ಲಿದೆ ಅಂತ ಬಹಳ ಜನ ಕೇಳಿದಾಗ ಹೇಳಲಿಕ್ಕೆ ಗೊತ್ತಾಗುತ್ತೆ ಅನ್ನೋದಕ್ಕೆ. ವಿಜಯನಗರ 3ನೇ ಹಂತದಲ್ಲಿರುವಂತಹ ಸಪ್ತಮಾಂತ್ರಿಕ ಲೇಔಟ್ ಹಿಂಭಾಗದಲ್ಲಿರುವಂಥದ್ದು. ಗೌರ್ನಮೆಂಟಿಂದ ಅಲಾಟ್ ಆಗಿರುವಂತಹ ಸೈಟ್ ಇದು. ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥದ್ದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. 30-40,500 ಟೆಕ್ನಿಕಲಿ 9x12 ಮೀಟರ್ಸಲ್ಲಿ ಇರುವಂಥದ್ದು. 24 ಚದರ 2400 ಸ್ಕ್ವೇರ್ ಫೀಟ್ ಆಫ್ ಬಿಲ್ಟ್ ಅಪ್ ಏರಿಯಾ. 4 ಬೆಡ್ರೂಮ್ ಮನೆ ಇದು. ಆಲ್ಮೋಸ್ಟ್ ಫರ್ನಿಶ್ಡ್ ಇದೆ. ಎಲ್ಲೂ ಸಹ ಕ್ವಾಲಿಟಿ ಆಗಲಿ ಅಥವಾ ಕ್ವಾಂಟಿಟಿಲಾಗಲಿ ಅಥವಾ ಮೆಟೀರಿಯಲ್ ಸೋರ್ಸಿಂಗಲ್ಲಾಗಲಿ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದರೆ ವಿಡಿಯೋದಲ್ಲಿ ನಾನು ಇನಿಷಿಯಲಲ್ಲೇ ಹೇಳಿದೆ, ಇದು ಕಟ್ಟಿ ಮಾರುವಂತಹ ಐಡಿಯಾದಲ್ಲಿ ಮಾಡಿರುವಂತಹ ಮನೆ ಅಲ್ಲ, ಇವರ ಸ್ವಂತಕ್ಕಾಗಿ ಕಟ್ಟಿರುವಂತಹ ಮನೆ. ಕಾರಣಾಂತರಗಳಿಂದಾಗಿ ಈಗ ಕ್ಲೀನಾಗಿ ಫಿನಿಶ್ ಆದ ನಂತರ ಮಾರ್ತಾ ಇದ್ದಾರೆ. ಗೃಹಪ್ರವೇಶ ಮಾಡಿಲ್ಲ, ಅವ್ರು ಬಂದಿಲ್ಲ. ಈಗ ಮನೆ ಮುಗಿದು ಹಾರ್ಡ್ಲಿ ಅಬೌಟ್ ಅ ವೀಕ್ಸ್ ಟೈಮ್ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಎಲ್ಲ 12ರಿಂದ 14 ಕಾಲಮ್ಗಳನ್ನ ಹಾಕಿದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ. ರೈಟ್ ಫ್ರಮ್ ದ ಸ್ವಿಚಸ್ ಇರ್ಬೋದು ಅಪ್ ಟಿಲ್ ಲಾಸ್ಟ್ ಫ್ಲೋರ್ ಇರುವಂತಹ ಟ್ಯಾಂಕ್ ಇರ್ಬೋದು, ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿಲಿ ಯೂಸ್ ಕೊಟ್ಟಿರುವಂತಹ ಮನೆ. ಸಂಕ್ಷಿಪ್ತವಾಗಿ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ರೇಟನ್ನು ಸಹ ಅಷ್ಟೇ ನಾನು ಕ್ಲಿಯರಾಗಿ ರೇಟ್ನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ
ಅಂತ. ಮೈಸೂರು ಮಧ್ಯಭಾಗದಿಂದ ಈ ಮನೆ ಇರೋದು ಅಬೌಟ್ 6 ಕಿಲೋಮೀಟ್ರಲ್ಲಿ. ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಸು, ATM, ಬ್ಯಾಂಕ್ಗಳು, ಪೋಸ್ಟ್ ಆಫೀಸು, ಸ್ವಿಗ್ಗಿ, ಝೊಮ್ಯಾಟೊ, ಇಂಟರ್ನೆಟ್ ಸರ್ವಿಸು ಎಲ್ಲವೂ ಸುಸೂತ್ರವಾಗಿ ಇರುವಂತಹ ಏರಿಯಾ. ದರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಒನ್ ಆಫ್ ದ ಮೇಜರ್ ಕ್ವಶನ್ಸ್ ಐ ಹ್ಯಾವ್ ಆನ್ಸರ್ಡ್ ಇಟ್. ಒಂದು ಲೀಗ್ಯಾಲಿಟಿ ವೈಸ್ ಕೇಳ್ತೀರಿ, ಇದು ಅಲಾಟ್ಮೆಂಟ್ ಎಲ್ಲಿಂದ ಆಗಿದೆ, ಸರ್ಕಾರದಿಂದ ಅಂತ. ಇನ್ನೊಂದು ನೀರು 24 hours ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್ ಇರುವಂತಹ ಏರಿಯಾ. ಅಂದರೆ ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಇದೆ ಮತ್ತು ಸರ್ಕಾರದಿಂದ ಗೌರ್ಮೆಂಟಿನ ವಾಟರ್ ಸಪ್ಲೈ ಇರುವಂತಹ ಏರಿಯಾ. ಇದು ವಿಜಯನಗರ 3ನೇ ಹಂತ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇನ್ನೊಂದು ವಿಡಿಯೋಲಿ ನಾನು ಇನ್ನೊಂದು ಸೈಟು, ಮನೆ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.